ಪರಪ್ಪಾಡಿ ಜಲಪಾತ ಅಥವಾ ಅರ್ಬಿ ಜಲಪಾತ. ಬನ್ನಿ ನೋಡಿ. ಪರಪ್ಪಾಡಿ ಜಲಪಾತಕ್ಕೆ ಹೋಗುವಾಗ ಸುಮಾರು 1 ಕಿಲೋಮೀಟರಷ್ಟು ಆಫ್ ರೋಡ್ ಡ್ರೈವ್ ಮುಖಾಂತರ ಹೋಗಬೇಕು. ಪರಪ್ಪಾಡಿ ಜಲಪಾತದ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ರೋಡ್ ಒಂದು ಕಾರು ಹೋಗುವಷ್ಟು ಜಾಗ ಇದೆ. ಎದುರುಗಡೆಯಿಂದ ಬೇರೆ ಯಾವುದಾದ್ರೂ ಗಾಡಿ ಬಂದ್ರೆ ಇದೇ ದಾರಿಯಲ್ಲಿ ಅಲ್ಲಲ್ಲಿ ಸ್ವಲ್ಪ ಅಗಲ ಇರುವಂತ ಜಾಗಗಳು ಬರುತ್ತೆ. ಅಲ್ಲಿ ನಾವು ನಿಲ್ಲಿಸ್ಕೊಂಡು ಬೇರೆ ಗಾಡಿಗಳಿಗೆ ದಾರಿ ಬಿಡಬೇಕಾಗಿ ಬರುತ್ತೆ. ಮತ್ತೆ ಸ್ವಲ್ಪ ಜಾಸ್ತಿ ಏರಿಳಿತ ಈ ದಾರಿಲಿದೆ. ನಾನು 360 ಡಿಗ್ರಿ ಕ್ಯಾಮ್ರಾ ಉಪಯೋಗಿಸಿ ಇದು ರೆಕಾರ್ಡಿಂಗ್ ಮಾಡೋ ಕಾರಣ ಏರಿಳಿತ ಅಷ್ಟಾಗಿ ಈ ಕ್ಯಾಮ್ರಾ ಹಿಡಿತಾ ಇಲ್ಲ. ಪರಪ್ಪಾಡಿ ಎಂಬುದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಲ್ಲಿರುವಂತ ಒಂದು ಸಣ್ಣ ಗ್ರಾಮ. ಈ ಜಲಪಾತವು ಕಾರ್ಕಳ ಬಸ್ ನಿಲ್ದಾಣದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಉಡುಪಿಯಿಂದ ಸುಮಾರು 40 ಕಿಲೋಮೀಟರ್ ದೂರ, ಮಂಗಳೂರಿನಿಂದ ಸುಮಾರು 45 ಕಿಲೋಮೀಟರ್ ದೂರ ಹಾಗೂ ನಿಟ್ಟೆಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗಿನ ಪ್ರಕೃತಿಯ ಶಬ್ದದ ಜೊತೆಗೆ ಮರಾಜೋ ಎಂಜಿನ್ ಶಬ್ದ ಸೇರಿದಾಗ ಹೇಗೆ ಕೇಳುತ್ತೆ ಅಂತ ನಾವು ಗಮನಿಸ್ಬೋದು. ಈ ಜಾಗದಲ್ಲಿ ತುಂಬ ಇಳಿತಾ ಇದೆ, ಆದರೆ ಈ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಮೆತ್ತಗೆ ತೆಗಿಬೇಕಿತ್ತು ಗಾಡಿ. ನಾನು ಸ್ವಲ್ಪ ಫಾಸ್ಟಾಗಿ ತೆಗೆದಿದ್ದಕ್ಕೆ ಮುಂಭಾಗ ನೆಲಕ್ಕೆ ಟಚ್ ಆಗುತ್ತೆ, ಅದ್ರ ಶಬ್ದ ಕೇಳಬಹುದು. ನಾವು ಕಾರ್ ಎಲ್ಲೇ ಹಾಕಿದ್ವಿ, ಇನ್ನು ಮುಂದೆ ಪಾರ್ಕಿಂಗ್ ಜಾಗ ಅಥವಾ ಗಾಡಿ ತಿರುಗಿಸೋ ಜಾಗ ಇದೆಯೋ ಗೊತ್ತಿಲ್ಲ. ಮತ್ತು ಅಲ್ಲೊಂದು ಕಡೆ ಇಳಿಸ್ಕೊಂಡು ಬಂದಿರೋದು ಮತ್ತೆ ಹತ್ತುತ್ತಾ ಗೊತ್ತಿಲ್ಲ. ಒಂದು ಕಡೆ ಟಚ್ ಆಗಿತ್ತು, ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಅವಾಗ ಇಷ್ಟು ದೂರ ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಈ ನೀರಲ್ಲೆಲ್ಲ ನಡ್ಕೊಂಡು ಹೋಗಬೇಕಾಗಿದೆ. ಫಾಲ್ಸ್ ಶಬ್ದ ಇಲ್ಲಿಂದಾನೆ ಕೇಳ್ತಾ ಇದೆ, ಆದರೆ ಮ್ಯಾಪ್ ಪ್ರಕಾರ ಆ ಕಡೆ ಹೋಗಬೇಕು ಅಂತ ಹೇಳ್ತಾ ಇರೋದು. ಮ್ಯಾಪ್ ಪ್ರಕಾರ ಇನ್ನೂ 220 ಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು. ನಾವಿಲ್ದ ಶಬ್ದ ಕೇಳ್ತಾ ಇರ್ಬೋದು, ಹಾಗೆ ಫಾಲ್ಸ್ ಶಬ್ದ ಕೂಡ ಕೇಳಿಸ್ತಾ ಇದೆ. ಫಾಲ್ಸ್ ಕಾಣಿಸ್ತಾ ಇದೆಯಾ ನೋಡ್ಬೋದು. ಅಲ್ಲಲ್ಲಿ ನೀರು ಹರಿತಾ ಇರೋದು. ಮಲೆನಾಡು ಪ್ರದೇಶದಲ್ಲಿ ಹೀಗೇನೆ ಎಲ್ಲ ಕಡೆ ಶುದ್ಧ ನೀರು. ಅದನ್ನು ಏನು ಯಾವುದು ನಮ್ಮ ಸಿಟಿಗಳ ಥರ ಡ್ರೈನೇಜ್ ಎಲ್ಲ ಮಿಕ್ಸ್ ಆಗಿರಲ್ಲ, ತುಂಬಾ ಕ್ಲೀನ್ ಆದಂಥ ನೀರು. ಮತ್ತು ಬಂಡೆಗಳ ಮೇಲೆ ಮತ್ತು ಗಿಡಮೂಲಿಕೆಗಳು ಮಧ್ಯದಿಂದೆಲ್ಲ ಬರುವಂಥ ನೀರಿದು. ನೀರು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಕಾರ್ ತರಬೇಕಂದ್ರೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥ ಕಾರುಗಳೇ ಇಲ್ಲಿಗೆ ಬರೋಕ್ಕಾಗೋದು. ಲೋ ಫ್ಲೋರ್ ಕಾರುಗಳಾಗೋದಿಲ್ಲ, ಅದನ್ನು ನೋಡ್ಕೊಳ್ಳಿ. ಈ ರೀತಿ ಎಲ್ಲ ಮಳೆಗಾಲದಲ್ಲಿ ಈ ರೀತಿ ಎಲ್ಲ ನೀರುಗಳು ನಿಂತಿರ್ತಲ್ಲ ಅಲ್ಲಿ. ಮತ್ತು ಇಲ್ಲೇ ಒಂದು ಸಣ್ಣ ಜಲಪಾತ ಇದೆ ನೋಡಿ. ಇಲ್ಲಿ ಮುಳ್ಳು ತಂತಿಯಿಂದ ಮಾಡಿರುವಂಥ ಬೇಲಿಯ ಮಧ್ಯದಲ್ಲಿರುವಂಥ ಒಂದು ಸಣ್ಣ ಕಾಲ್ದಾರಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದು. ಜಲಪಾತದ ಕಡೆ ಹೋಗುವಾಗ ಆ ದಾರಿಯ ವಿಡಿಯೋ ಮಾಡಲು ನಾನು ಮರ್ತೋದೆ. ಅದಕ್ಕೋಸ್ಕರ ಜಲಪಾತ ನೋಡಿಕೊಂಡು ವಾಪಸ್ ಹೋಗ್ತಾ ಆ ದಾರಿ ಹೇಗಿದೆ ಅಂತ ತೋರಿಸ್ತೀನಿ. ಮಳೆಗಾಲದಲ್ಲಿ ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಬರೋ ಕಾರಣ ಇಲ್ಲಿನ ಬಂಡೆಗಳು ಜಾರ್ತಾ ಇರುತ್ತೆ. ಹಾಗಾಗಿ ಜಲಪಾತದ ತುಂಬ ಹತ್ತಿರ ಹೋಗಲು ನಮಗೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಆ ರೀತಿ ಹತ್ತಿರ ಹೋಗಬಾರ್ದು ಅಂತ. ಈ ಜಾಗಕ್ಕೆ ಅರ್ಬಿ ಜಲಪಾತ ಅಂತ ಕೂಡ ಹೆಸರಿದೆ. ಅರ್ಬಿ ಅಂದರೆ ತುಳು ಭಾಷೆಯಲ್ಲಿ ಬಂಡೆಗಳಿಗೆ ತಾಗಿ ಅತಿ ವೇಗವಾಗಿ ನೀರು ಬೀಳೋದಕ್ಕೆ ಅರ್ಬಿ ಅಂತಾರೆ. ಅದಕ್ಕೆ ಇದನ್ನು ಅರ್ಬಿ ಜಲಪಾತ ಅಂತ ಕೂಡ ಕರೀತಾರೆ.
ಇವಾಗ ಮಳೆಗಾಲ ಆಗಿದ್ದ ಕಾರಣ ಬಂಡೆಗಳು ಸಿಕ್ಕಾಪಟ್ಟೆ ಜಾರ್ತಾ ಇದೆ. ಮುಂದೆ ಬೇಸಿಗೆ ಕಾಲದಲ್ಲಿ ನೋಡೋಣ, ಬಂಡೆಗಳು ಜಾರದೇ ಇರುವಾಗ ಸ್ವಲ್ಪ ಹತ್ತಿರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಇವಾಗಂತೂ ಸದ್ಯಕ್ಕೆ ಹೋಗ್ತಾ ಇಲ್ಲ. ಸೊ ಇಲ್ಲಿಂದನೇ ನಾವು ನೋಡಿ ಸಂತೋಷ ಪಡಬೇಕಾಗುತ್ತೆ. ಇಲ್ಲಿ ಬರ್ತಾ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಮರ್ತೋಗ್ಬಿಟ್ಟೆ. ಈ ಬರೋ ದಾರಿ ತುಂಬ ಚೆನ್ನಾಗಿದೆ. ಸೊ ಅದನ್ನು ಇವಾಗ ಹೋಗ್ತಾ ತೋರಿಸ್ತೀನಿ. ನೋಡ್ಬೋದು ಬಂಡೆಗಳೆಲ್ಲ ತುಂಬ ಪಾಚಿ ಕಟ್ಕೊಂಡು ಜಾರೋ ಥರ ಇದೆ. ಅದಕ್ಕೋಸ್ಕರನೇ ಅಲ್ಲಿಗೆ ಹೋಗಬಾರ್ದಂತ ನಿಷೇಧ ಮಾಡಿದ್ದಾರೆ. ನಾವು ಅದಕ್ಕೆ ಹತ್ರ ಹೋಗ್ತಾ ಇಲ್ಲ. ಜಾಸ್ತಿ ರಿಸ್ಕ್ ತೊಗೊಬಾರ್ದಲ್ಲ ವಿಡಿಯೋಗೋಸ್ಕರ. ನಾವಿದ್ರೆ ತಾನೇ ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗೋದು. ಅದಕ್ಕೋಸ್ಕರ ನಾವು ಇಲ್ಲಿಗೆ ಜಲಪಾತದ ವಿಡಿಯೋ ನಿಲ್ಲಿಸ್ತಾ ಇದ್ದೀವಿ. ಈಗ ನೋಡ್ಬೋದು ಯಾವ ರೀತಿ ಇದೆ ಇಲ್ಲಿಗೆ ಬರುವಂಥ ದಾರಿ ಅಂತ. ಈ ರೀತಿ ಬೇಲಿಗಳ ಮಧ್ಯೆಯಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆ. ಗ್ಯಾಪಲ್ಲಿ ನಾವು ನಡ್ಕೊಂಬರಬೇಕಾಗಿದೆ. ಜನ ಓಡಾಡುವಂಥ ದಾರಿನೇ. ಅಲ್ಲಿ ಮನೆಗಳೆಲ್ಲ ಇದೆ. ಒಂದು ಮನೆ ಇದೆ, ಅವ್ರಿಗೋಸ್ಕರ ಇರ್ಬೋದು ಈ ದಾರಿ. ಆ ಮನೆಯವರಿಗೆ ಈ ಜಲಪಾತ ನೋಡಿ ನೋಡಿ ಬೋರ್ ಆಗಿ ಹೋಗಿರುತ್ತೇನೋ. ಎಡು ಬದಿಯಲ್ಲಿ ನೋಡ್ಬೋದು ತೋಟ ಇರೋದು. ಆಮೇಲೆ ಮುಳ್ಳು ಬೇಲಿ ಇರೋದು ನೋಡಿ, ಹುಷಾರಾಗಿ ನಡಿಬೇಕು. ಸ್ವಲ್ಪ ಟಚ್ ಆದ್ರೂ ಪರಿಚಿಬಿಡುತ್ತೆ ಅದು. ಆ ಒಂದು ದಾರಿಯಲ್ಲಿ ನಾವು ನಡ್ಕೊಂಡ್ಬಂದಿದ್ದು. ನಮ್ಮ ಗಾಡಿಗಳು ಇಲ್ಲಿವರೆಗೆ ತರ್ಬೋದು, ಇಲ್ಲೆಲ್ಲರೂ ನಿಲ್ಲಿಸ್ಬೋದು. ಅದು ನಾನು ಕಾರ್ ಸ್ವಲ್ಪ ಮುಂದೆನೇ ನಿಲ್ಲಿಸ್ತೆ, ಯಾಕಂದ್ರೆ ಗೊತ್ತಿಲ್ವಲ್ಲ ಇಲ್ಲಿ ಏನೇನಿದೆ ಅಂತ. ಮತ್ತೆ ಒಂದು ಕಡೆ ಹತ್ಸೋಕ್ಕಾಗುತ್ತೋ ಗೊತ್ತಿಲ್ಲ, ಅದೊಂದು ಡೌಟಲ್ಲಿರೋದು. ಅಲ್ಲಿ ನೋಡಿದ್ರೆ ಲಾರಿ ಮತ್ತು ಕಾರೆಲ್ಲ ಇದೆ ಅಲ್ಲೊಂದು ಮನೇಲಿ. ಅದೇ ಒಂದೊಳ್ಳೆ ದಾರಿ ಇರಬೇಕೇನೋ. ನಾವು ಅಲ್ಲಿ ಹತ್ಸೋಕ್ಕಾಗಲಿಲ್ಲ ಅಂದರೆ ಅವ್ರಿಗೆ ಕೇಳ್ಬೋದು. ನಾವು ಕಾರ್ ಇಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಿದ್ದು. ಹತ್ರ ಬಂದಿದ್ದಂಗೇನೆ ಕಪ್ಪೆಗಳು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಒಂದು ಅಪ್ಪಿತ್ತು, ನಾವು ಹತ್ತಿಸ್ಬಿಟ್ವಿ. ನಾನು ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಹೆಂಗಾರು ಹತ್ತಿಸ್ಬಿಡೋಣ ಅಂತ ಮನಸ್ಸಲ್ಲಿದ್ದು. ಆರಾಮ ಹತ್ತು ಬಿಡ್ತು. ಒಂದು ಸ್ವಲ್ಪ ಸ್ಕಿಡ್ ಆಯಿತು, ಬಟ್ ಹತ್ತು ಬಿಡ್ತು. ಸೊ ಮತ್ತೆ ನಾವು ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.